ಆ ಡೀಟೇಲ್ಸು ನಮ್ಮ ತಮ್ಮ ಹೇಳ್ತಾನೆ. ಅಲ್ಲ, ತಮ್ಮನ್ನೇ ಕಾಡ್ತಿದ್ದೆ, ಬಾಯಿ ಬರ್ಸ್ಬಿಟ್ಟಿದ್ರು. ನಮ್ಮ ತಮ್ಮ ಎಲ್ಲಿ? ಇವರೇ ಸಿನಿಮಾದ ನಿರ್ದೇಶಕರು. ವಿಲನ್ ಬಂದ್ರು ನೋಡಿ. ನಮ್ಮ ಮೂವಿ ಬಗ್ಗೆ ನಿಮ್ಮ ಸ್ಟೇಟಸ್ ಅಲ್ಲಿ ಇರಬೇಕು. ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಲ್ಲಿ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕಿದ್ರೆ ನಮಗೂ ಒಂದು ಯೂಸ್ಫುಲ್ ಆಗಿರುತ್ತೆ. ಮೊದಲನೇದಾಗಿ ಥ್ಯಾಂಕ್ ಯು. ಭಾನುವಾರ ಅಷ್ಟೇ ಅಲ್ಲ, ಹಬ್ಬ ಕೂಡ. ಹಬ್ಬದ ದಿನ ಇಷ್ಟು ಜನ ಹೌಸ್ಫುಲ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಅದೇ ಆಕ್ಚುಲಿ ನನ್ನ ತಮ್ಮ ಹುಡುಗಿ ಹುಡ್ಕೋಕೆ ಬಂದಿರೋದು. ತುಂಬಾ ತುಂಬಾ ಥ್ಯಾಂಕ್ ಯು. ಸುಳ್ಳು ಹೇಳಿ ಬಂದು ಪಿಕ್ಚರ್ ನೋಡಿದ್ದೀನಿ ಸರ್. ಸಿನಿಮಾ ಈಗ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ? ವಿಲನ್ ಇವರೇ ಸಖತ್ ಇಷ್ಟ ಆಗಿದ್ದು. ಯಾಕೆ ಸೆಕೆಂಡ್ ವೀಕೇ ನೋಡ್ಬೇಕು ಅನ್ನಿಸ್ತೆ ನಿಮಗೆ? ಸರ್ ಅನ್ಎಕ್ಸ್ಪೆಕ್ಟಾಗಿ ಬಂದಿದ್ದು ಇಲ್ಲಿಗೆ, ಬಟ್ ನೋಡಬೇಕು ಅಂತ ಬಂದಿರಲಿಲ್ಲ. ನಮ್ಮ ಫ್ರೆಂಡ್ ನಾನು ಕರ್ಕೊಂಬಂದರು, ಹಂಗೆ ಅನ್ಎಕ್ಸ್ಪೆಕ್ಟಾಗಿ ಬಂದಿದ್ದು. ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಸರ್ ಸಿನಿಮಾ ಈಗ ಸೆಕೆಂಡ್ ವೀಕ್ ನೋಡ್ಬೇಕು ಅನಿಸ್ತೆ ನಿಮಗೆ? ಯಾಕೆ ಇವಾಗ ನೋಡ್ಬೇಕು ಅನಿಸಿದೆ ಸಿನಿಮಾ? ಹಂಗಿದೆ. ಹಳ್ಳಿ ಮೂವಿ ಏನು ಇಷ್ಟ ಆಯ್ತು? ಅದು ಪೀಸ್ ಆಯ್ತು. ಚೆನ್ನಾಗಿದೆ. ಹೌದು, ಏನು ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ? ಏನಿಲ್ಲ, ಯೂಶಲಿ ಅರ್ಥ ಆಯಿತು. ಯೂಶಲಿ ಹೆಣ್ಮಕ್ಳು ಇರೋರಿಗೆ ಅದು ಏನು ಅಂತ ಗೊತ್ತಾಗುತ್ತೆ. ಐ ಅಂಡರ್ಸ್ಟ್ಯಾಂಡ್. ಇಷ್ಟ ಆಗಿದೆ ಏನಿಲ್ಲ, ಹೆಣ್ಮಕ್ಳು ಇರೋರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಸರ್ ಸಿನಿಮಾ? ಸರ್ ಮೂವಿ ಚೆನ್ನಾಗಿದೆ. ಯಾವಾಗಲೂ ಟಿಪಿಕಲಿ ಲವ್ ಸ್ಟೋರಿ, ಹುಡುಗರ ಅಪ್ಪ ಅಮ್ಮ ಅದೇ ಇರುತ್ತೆ. ಬಟ್ ಇದೊಂದು ಸ್ವಲ್ಪ ಮೈಂಡ್ ಕಾನ್ಸೆಪ್ಟಲ್ಲಿ ಮತ್ತು ಏನಂತಾರೆ ಸ್ಪ್ಲಿಟ್ ಪರ್ಸನಾಲಿಟಿ ಆ ಥರ ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿದೆ ಫಿಲಮ್. ಸರ್ ಆ್ಯಕ್ಚುಲಿ ನಾನು ವೀಕ್ ಡೇಸ್ ಕೆಲಸ ಇರುತ್ತೆ ಅಂತ ಇವತ್ತು ಫ್ರೀ ಮಾಡ್ಕೊಂಬಂದ್ವಿ, ಬಟ್ ಬಂದಿದ್ದು ವರ್ತ್ ಅಂತ ಅನ್ನಿಸ್ತು. ದಯವಿಟ್ಟು ಎಲ್ಲರೂ ನೋಡಬೇಕಾದಂಥ ಮೂವಿ. ಅಂದರೆ ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿದೆ, ಬೇರೆ ಮೂವಿಗಳ ಥರ ಇಲ್ಲ, ಒಳ್ಳೆ ಮೂವಿ ಅಂತ ಹೇಳ್ತೀನಿ. ತುಂಬ ಸಖತ್ತಾಗಿದೆ. ಒಂಥರ ಡಿಫ್ರೆಂಟ್, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಡಿಫ್ರೆಂಟ್ ಆಗಿ ಮೂವಿ ಕತೆ ಹೇಳಿದ್ದಾರೆ. ನಿರ್ದೇಶಕ ಮತ್ತು ಡೈರೆಕ್ಷನ್ ಮಾತ್ರ ತುಂಬ ಸಖತ್ತಾಗಿ ತೊಗೊಂಡೋಗಿದ್ದಾರೆ. ಸೊ ಇಟ್ಸ್ ಒನ್ ಆಫ್ ದ ಬ್ರಿಲಿಯಂಟ್ ಮೂವಿ ಹೇಳ್ಬೋದು. ಖಂಡಿತ ಚೆನ್ನಾಗಿ ಓಡುತ್ತೆ ಮೂವಿ. ಸೆಕೆಂಡ್ ವೀಕ್ ಅಂದರೆ ನಾವೆಲ್ಲ ಕೆಲಸ ಮಾಡೋದವರು ಸ್ವಲ್ಪ ವೀಕೆಂಡೇ ಹಬ್ಬ ಬಿಟ್ಬಿಟ್ಟು ಬಂದಿದ್ದೀವಿ ಅಂತಂದರೆ ತುಂಬ ರಿವ್ಯೂಸ್ ಕೇಳಿ ಬಂದ್ವಿ. ಸೊ ಬುಕ್ ಮೈ ಶೋ ರಿವ್ಯೂಸ್ ನೋಡಿದ್ದೀವಿ. ಪ್ಲಸ್ ಅವ್ರನ್ನ ಯೂಟ್ಯೂಬಲ್ಲೂ ಫಾಲೋ ಮಾಡ್ತಾ ಇದ್ವಿ ಕೋವಿಡ್ ಟೈಮಿಂದ. ಸೊ ಹೊಸೊಬ್ಬರು ಬೆಳಿಬೇಕು, ಹೊಸ ಪ್ರತಿಭೆ ಮುಂದೆ ಬರಬೇಕು ಸರ್. ದ್ಯಾಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಸರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅರ್ಜುನ ಸರ್ ಮಾತ್ರ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಆ್ಯಕ್ಟೆಡ್ ರಿಯಲಿ ವೆಲ್ ಸರ್. ಏನೋ ಯೂಟ್ಯೂಬಿಂದ ಅಂತ ಹೇಳೋಕ್ಕಾಗಲ್ಲ, ಬಟ್ ಇನ್ ಸ್ಕ್ರೀನ್ ಪ್ಲೇ ಆ್ಯಸ್ ಅನ್ ಡೈರೆಕ್ಟರ್, ಆ್ಯಸ್ ಆ್ಯಕ್ಟರ್, ಪ್ರತಿಯೊಬ್ಬರು ಆ್ಯಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಅದು ಅನ್ಸಲ್ಲ ಸರ್. ದಟ್ ಇಸ್ ವಾಟ್ ಫಸ್ಟ್ ಟೈಮ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಹಾಗೆ ಬೆಳಿಬೇಕು ಸರ್. ಫಸ್ಟಿಗೆ ಸ್ಲೋ ಬರ್ನರ್ ಅನ್ನಿಸ್ತು, ಆಮೇಲೆ ಸೆಕೆಂಡ್ ಹಾಫ್ ಫಾಸ್ಟಾಗಿತ್ತು, ಮತ್ತು ಒನ್ ಲೈನರ್ಸ್ ಎಲ್ಲ ಚೆನ್ನಾಗಿತ್ತು. ರವಿ ಸಾರಂಗ್ ಅವ್ರ ಫಸ್ಟ್ ಮೂವಿ ಆದರೂ ಕೂಡ ಮೂವಿ ಚೆನ್ನಾಗಿತ್ತು. ಅಂದರೆ ನನಗೆ ಫ್ರೀ ಆಗಿದ್ದು ಈಗ ಅದಕ್ಕೆ. ಚೆನ್ನಾಗಿದೆ. ರಂಗಿತರಂಗ ಬಿಟ್ಟರೆ ಆ ಥರ ಕ್ಲೈಮ್ಯಾಕ್ಸು ಇದರಲ್ಲೇ ನೋಡಿದ್ದು. ಆಡಿಯನ್ಸಿಗೆ ಚೆನ್ನಾಗಿದೆ. ಸೊ ಬಂದು ನೋಡಿ, ರಂಗಿತರಂಗ ಕ್ಲೈಮ್ಯಾಕ್ಸಲ್ಲಿ ಇದೇ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಇಲ್ಲೂ ಅದೇ ರೀತಿ ಇದೆ. ಸೂಪರ್ ಆಗಿದೆ ಸರ್. ಸಸ್ಪೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನಾನು ಕನ್ನಡದಲ್ಲಿ ನೋಡಿದ್ದಿದೆ, ಸೂಪರ್ ಸಸ್ಪೆನ್ಸ್ ಮಾತ್ರ ಸಾಕಾಗೈತೆ. ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಸರ್. ಅದು ಯಾರೋ ಸೈಕೋ ಆ್ಯಕ್ಟ್ರ್ ಮಾಡಿದಾರಲ್ಲ ಅವ್ರದ್ದು, ಮತ್ತು ರಾಜ್ಬೀರ್ ಶೆಟ್ಟಿ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎರಡು ಕಾಂಪಿಟೇಷನ್ ಥರ ಇತ್ತದು. ಸೊ ಚೆನ್ನಾಗಿದೆ. ಇಲ್ಲ, ನಾನು ನಾರ್ಮಲಾಗಿ ಬುಕ್ ಮೈ ಶೋ ಅಲ್ಲಿ ಯಾವುದೋ ಒಂದು ಮೂವಿ ನೋಡೋಣ ಅಂತ ಬಂದಿದ್ದೆ, ಬಟ್ ವರ್ತ್ ಮೂವಿ ಎಲ್ಲರೂ ಬಂದು ನೋಡಿ. ಇಲ್ಲ, ಅದೇ ಹೇಳ್ತಿರೋದು, ನೀವು ಕೊಡೋ ಒಂದು ಎಷ್ಟು 200-300 ಕೊಡ್ತಿರಲ್ಲ, ಪ್ರತಿ ರೂಪಿಗೂ ಒಂದು ವರ್ತ್ ಇರುತ್ತೆ. ಬರ್ದು ನೋಡಿ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾ ತುಂಬ ಕತೆ ತುಂಬ ಗಟ್ಟಿಯಾಗಿತ್ತು. ಮತ್ತು ರಾಜ್ಬೀರ್ ಶೆಟ್ಟಿ ಮತ್ತು ಅವ್ರ ಅನಿರುದ್ಧ ಅವ್ರದ್ದು ಒಳ್ಳೆ ಆ್ಯಕ್ಟಿಂಗ್ ಇತ್ತು, ತುಂಬ ಚೆನ್ನಾಗಿದೆ. ಇಲ್ಲ, ನಾನು ಅದೇ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಅದರಲ್ಲಿ ಎಲ್ಲರದ್ದು ರಿವ್ಯೂ ತುಂಬ ಚೆನ್ನಾಗಿತ್ತು, ಅದಕ್ಕೆ ನೋಡೋಣ ಅನ್ಸುತ್ತೆ. ಕನ್ನಡದಲ್ಲಿ ಒಂದು ಒಳ್ಳೆ ಪ್ರಯತ್ನ ಇದು, ತುಂಬ ಚೆನ್ನಾಗಿದೆ. ಡೆಫಿನೆಟ್ ಆಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಆ ಡೀಟೇಲ್ಸು ನಮ್ಮ ತಮ್ಮ ಹೇಳ್ತಾನೆ. ಸೂಪರ್ ಆಯಿತು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಅದರಲ್ಲಿ ರಾಜ್ಬೀರ್ ಶೆಟ್ಟಿ ಅವರು ತುಂಬ ಇಷ್ಟ ಆಯಿತು. ಇವರು ವಿಲನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ತುಂಬ ಚೆನ್ನಾಗಿದೆ. ನೋಡ್ಬೋದು. ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕು ಚೆನ್ನಾಗಿದೆ. ತುಂಬ ಚೆನ್ನಾಗಿ. ಇನ್ನೂ ಚೆನ್ನಾಗಿ ಮಾಡಲಿ, ಇನ್ನೂ ಜಾಸ್ತಿ ಮಾಡಲಿ. ಎಕ್ಸಲೆಂಟ್ ಮೂವಿ, ಎಕ್ಸಲೆಂಟ್, ರಿಯಲಿ ಎಲ್ಲೂ ಬೋರ್ ಅನಿಸ್ಲಿಲ್ಲ, ತುಂಬ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಥ್ರಿಲ್ಲರು. ನಂಗೆ ಇಷ್ಟ ಆಗಿದ್ದು ಆದಿ ಮತ್ತು ಅರುಣ್ ಕ್ಯಾರೆಕ್ಟರು. ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ಸರ್. ಬೆಸ್ಟ್ ಸರ್. ಆ್ಯಕ್ಚುಲಿ ನಾವು ಮಲಯಾಳ ಮೂವೀಸ್ನಲ್ಲಿ ಈ ಥರ ಸ್ಕ್ರೀನ್ ಪ್ಲೇ ನೋಡ್ತಾ ಇದ್ವಿ. ಸೊ ರೀಸೆಂಟಾಗಿ ಕನ್ನಡ ಮೂವೀಸಲ್ಲೂ ಬರ್ತಾ ಇದೆ ಸರ್. ಆ್ಯಕ್ಚುಲಿ ಫಸ್ಟ್ ವೀಕಲ್ಲಿ ನನಗೆ ಎಕ್ಸಾಮ್ಸ್ ಇತ್ತು, ಬರೋಕ್ಕಾಗಲಿಲ್ಲ. ಇಲ್ಲ, ಕೇಳಿ ಬಂದಿಲ್ಲ. ಆ್ಯಕ್ಚುಲಿ ನಾನು ಹಿಂಗೆ ಯಾವ್ದಾದ್ರು ಇಂಟರ್ವ್ಯೂ ಟೈಮಲ್ಲಿ ನೋಡಿದ್ದೆ ರಾಜ್ಬೀರ್ ಶೆಟ್ಟಿದು ಈ ಥರ
ರಕ್ಕಸ ಪೊಳದೊಳ ಅಂತ ಮೂವಿ ಚೆನ್ನಾಗಿದೆ ಅಂತ. ಸಖತ್ತಾಗಿದೆ ಸರ್ ಮೂವಿ, ಬೆಸ್ಟ್ ಡೈರೆಕ್ಟರ್. ಈ ಥರ ಡೈರೆಕ್ಟರ್ಸ್ ಇಂಡಸ್ಟ್ರಿಗೆ ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಬೇರೆ ಮೂವೀಸ್ ನೋಡಿದಾಗ ಸ್ವಲ್ಪ ಡೌನ್ ಇದೆ ಎಲ್ಲರೂ, ಮತ್ತು ಕನ್ನಡ ಇಂಡಸ್ಟ್ರಿ ಬಗ್ಗೆ ಲೈಕ್ ಡೌನ್ ಇಂಡಸ್ಟ್ರಿ ಅಂತಲೇ ನೋಡ್ತಾ ಇದ್ದಾರೆ. ಬಟ್ ಈ ಥರ ಮೂವೀಸ್ ಬಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಸರ್, ತುಂಬ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಅದೇ ಸಿನಿಮಾಟೋಗ್ರಫಿ VFX ಎಲ್ಲ ಇದೆಯಲ್ಲ, ಅದೆಲ್ಲ ತುಂಬ ಚೆನ್ನಾಗಾಯಿತು. ಬೇರೆ ಡೈರೆಕ್ಷನ್, ಹೊಸ ಡೈರೆಕ್ಟರ್ ಮಾಡಿರೋ ಸಿನಿಮಾ ಏನು? ಚೆನ್ನಾಗಿ ಮಾಡಿದ್ದಾರೆ ಸರ್. ಹಾಂ, ತುಂಬ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯ್ತು ಸರ್. ಹಾಂ, ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಅದೇ ಲಾಸ್ಟ್ವರೆಗೂ ಯಾರು ಏನು ಮಾಡ್ತಿದ್ರು ಅಂತ ಗೊತ್ತಾಗಿರ್ಲಿಲ್ವಲ್ಲ. ಲಾಸ್ಟ್ ಆದಮೇಲೆ ನಾವು ಸಿದ್ಧಾಯ ಅಂದ್ಕೊಂಡಿದ್ವಿ, ಅವರಲ್ಲ ಅಂತ ಗೊತ್ತಾಯಿತು. ಆಮೇಲೆ ತುಂಬ ಒಳ್ಳೆ ಥ್ರಿಲ್ ಇದ್ದಿತ್ತು ಮೂವಿ. ಅದೇ ಎಲ್ಲ ಅಂದರೆ ಎಲ್ಲದು ಭ್ರಮೆ ಆಗಿತ್ತಲ್ಲ, ಅವನು ನೆಕ್ಸ್ಟ್ ಅದೇ ಅವನಿಗೂ ಅದೇ ಕಾಡತ್ತಲ್ಲ, ಅದೇ ನಾವು ಅಂದ್ಕೊಂಡಿದ್ವಿ. ಕೊಲೆಗಾರನಿ ಥರ ಅವನಿಗೂ ಅದೇ ಕಾಡ್ತಿರತ್ತಂತ ಅಂದ್ಕೊಂಡು. ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತಲ್ಲ, ಚೆನ್ನಾಗಿತ್ತು. ವಿಲನ್ ಸಕ್ಕತ್ತಾಗಿದ್ರು. ನಾವು ಏನು ಅನ್ಕೊಂಡಿದ್ದು ಆ ಥರ ಇರಲೇ ಇಲ್ಲ, ಫುಲ್ ಚೇಂಜಸ್ ಆಗಿತ್ತು. ನಾವು ಅನ್ಕೊಂಡಿದ್ದು ಫಸ್ಟ್ ಆ ಸ್ವಾಮೀಜಿ, ಮೇನ್ ಸ್ವಾಮೀಜಿನೇ ಕಲ್ಪ್ರಿಟ್ ಇರ್ಬೋದು ಅಂತ. ಅದಾದ್ಮೇಲೆ ಅದರಿಂದ ಇನ್ನೂ 2 ಕ್ಯಾರೆಕ್ಟರ್ ಇತ್ತು ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಸಕ್ಕತ್ತಾಗಿತ್ತು. ಇಲ್ಲ ಚೆನ್ನಾಗೈತೆ. ಆ್ಯಕ್ಚುಲಿ ಥ್ರಿಲ್ ಇತ್ತು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಶೆಟ್ರ್ ನಮ್ಮೂರಲ್ವಾ, ನಾವೇನೋ ಥಿಂಕ್ ಮಾಡ್ತೀವಿ. ಇಲ್ಲ, ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಶೆಟ್ರ್ ಹೇಳಿದರು ಮಲಯಾಳಮಲ್ಲಿ ಕೆಲವು ಈ ಥರದ್ದೆಲ್ಲ ಮೂವಿ ಇರುತ್ತೆ, ಅದು ಕನ್ನಡದಲ್ಲಿ ಬರಬೇಕು ಅಂತ. ಈ ಥರದ್ದೆಲ್ಲ ಮೂವಿ ಬಂದರೆ ನಮ್ಮಂಥವ್ರು ಗ್ಯಾರಂಟಿ ನೋಡ್ತಾರೆ. ದಿಸ್ ಆ್ಯಕ್ಟಿಂಗ್ ಅಲ್ಲ, ತಮ್ಮನ್ನೇ ಕಾಡ್ತಿದ್ದೆ, ಬಾಯಿಗೆ ಬರ್ಸ್ಬಿಟ್ಟಿದ್ರು. ಅದು ಆದಮೇಲೆ ಅವ್ರು ನಮ್ಮದು ಪೊಲೀಸ್ ಅಪ್ಪ ಇದ್ದಾರೆ ಲಿಂಬೆಹಣ್ಣು, ಹಂಗೆ ನಾವು ಇನ್ಮೇಲೆ ಲಿಂಬೆಹಣ್ಣು ಹಿಡ್ಕೊಳ್ಬೇಕು, ಅವ್ರಿಗೆ ಮೀಟ್ ಆಗಬೇಕು ಇವಾಗ. ಬಾಯಿ ಬರ್ಸಿ ಇಲ್ಲ ತುಂಬ 100% ಇಲ್ಲ 100% ಪ್ರತಿಯೊಬ್ಬರು ಬಂದು ನೋಡಬೇಕು. ಕನ್ನಡ ಮೂವಿ ಬೆಳಿಬೇಕು. ಫಸ್ಟು ಮೂವಿ ಬೆಳಿಬೇಕು ಅಂದರೆ, ಚಲನಚಿತ್ರ ಬೆಳಿಬೇಕಂದ್ರೆ ಬಾಯಲ್ಲಿ ಹೇಳ್ಬಾರ್ದು, ಬಂದು ನೋಡಿ. ಒಂದ್ಸತಿ ನಾವು ಇದು ಆ್ಯಕ್ಚುಲಿ ಟ್ರಯಲ್ ನೋಡಿದ್ದು, ಇನ್ನೊಂದ್ಸತಿ ಬರಬೇಕು ಅಂತ ಮನಸ್ತಿದೆ. ನಾವು ಬಂದೇ ಬರ್ತೀವಿ, ಇನ್ನೊಂದ್ಸತಿನೂ ನಾವು ಬರ್ತೀವಿ. ನೀವು ಇನ್ನೊಬ್ರು ಬರಬೇಕು. ಮತ್ತು ಎಲ್ಲ ಆ್ಯಕ್ಟಿಂಗ್ ಇವ್ರು ಹೇಳ್ದಂಗೆ ಹೊಸೊಬ್ಬರು ಅಂತ ಗೊತ್ತೇ ಆಗಲ್ಲ, ಅವ್ರು ಏನೋ ಭಾರಿ ಆ್ಯಕ್ಟಿಂಗ್ ಮಾಡೋರೆ ಅಂತಲೇ ಗೊತ್ತಾಗಬೇಕು. ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಕಾಮಿಡಿ ದಿಸ್ ಒನ್ ಆ್ಯಂಡ್ ಥ್ರಿಲ್ಲರ್ ದಿಸ್ ಒನ್ ಥ್ರಿಲ್ಲರ್ ಅಟ್ ದ ಸೇಮ್ ಟೈಮ್. ಹೊಸ ಪ್ರತಿಭೆ, ಹಳೆ ಪ್ರತಿಭೆ. ಈ ಸಿದ್ದರಾಜು ಅನ್ನೋರೆಲ್ಲ ಹಳೆ ಪ್ರತಿಭೆ. ಅದಾದಮೇಲೆ ಸಿದ್ದಯ್ಯನೂ ಹಳೆ ಪ್ರತಿಭೆ. ಅವ್ರ ಜೊತೆ ಹೊಸೊಬ್ಬರು ಆ್ಯಕ್ಟ್ ಮಾಡಿದ್ದು ನೋಡಿದ್ರೆ ಅವ್ರು ಇದಕ್ಕೆ ಆಲ್ಮೋಸ್ಟ್ ಬರಲ್ಲ, ಬಟ್ ಅವರು ಇದಕ್ಕೆ ಬರೋ ಥರ ಸಿಂಕ್ ಆಗಿದೆ. ಸೊ ಇಟ್ ಈಸ್ ಎ ಗುಡ್ ಮಿಕ್ಸ್ಚರ್. ಇಲ್ಲ ಅದು ಅನ್ಸಲ್ಲ, ಅದು ಹೊಸ ಡೈರೆಕ್ಟರ್ ಮಾಡಿರೋದು ಅನ್ಸಲ್ಲ. ಅದೇ ಹೇಳಿದ್ನಲ್ಲ, ಇಟ್ ಈಸ್ ಎ ಬ್ಲೆಂಡ್ ಆಫ್ ಓಲ್ಡ್ ಆ್ಯಂಡ್ ನ್ಯೂ ಥಿಂಗ್. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಕತೆ ಸೆಲೆಕ್ಟ್ ಮಾಡಿದ್ದಾರೆ. ಸ್ಟೋರಿ ಸೂಪರ್ ಆಗಿದೆ, ಒಂದು ಡಿಫ್ರೆಂಟಾಗಿ ಸ್ಟೋರಿ ಆಯ್ಕೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳು ಬರಬೇಕು ಅಂತ. ಅಪರಿಚಿತ್ ಅಂತ ಮೂವಿ ಬಂದಿತ್ತಲ್ಲ, ಓಕೆ, ಡ್ಯುಯಲ್ ಪರ್ಸ್ನಾಲಿಟಿ ಇತ್ತು, ಸಖತ್ತಾಗಿ ಮಾಡಿದ್ದಾರೆ ಅರುಣ್ ಅವರು. ಅದ್ರ ಬಗ್ಗೆ ಹೊಸ ಥರ ಒಂದು ಕನ್ನಡ ಇಂಡಸ್ಟ್ರಿ ಬಂದಿದೆ, ಸಖತ್ತಾಗಿತ್ತು. ನಂಗೆ ಆ್ಯಕ್ಚುಲಿ ಅರುಣ್ ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿ ಉಳಿದಿರೋದು, ಸಖತ್ತಾಗಿ ಮಾಡಿದ್ದಾರೆ ಅವರು. ಡೈರೆಕ್ಟ್ ಸಖತ್ತು, ಹೊಸ ಥರ ಒಂಥರ, ಯಾವಾಗಲೂ ಒಂದೇ ಥರ ಝೋನು, ಲವ್ ಝೋನು ಆ ಥರ ಬರೋದು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಇದೊಂಥರ ಹೊಸ ಥರ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿತ್ತು. ಚೆನ್ನಾಗಿದೆ. ಫುಲ್ ಸ್ಟೋರಿನೇ ಇಷ್ಟ ಆಯ್ತು, ಚೆನ್ನಾಗಿದೆ. ಓವರ್ ಆಲ್ ಚೆನ್ನಾಗಿದೆ ಮೂವಿ. ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದ್ರು, ಅದಕ್ಕೆ ಬಂದು ಚೆನ್ನಾಗಿದೆ. ಒಳ್ಳೆ ಡಿಫ್ರೆಂಟ್ ಆಗಿ. ನಮ್ಮ ತಮ್ಮ ಎಲ್ಲಿ ಕೊಳ್ಳಿದವನ್ನ ಹುಡುಕ್ಬೇಕು ಇವಾಗ. ಅಷ್ಟೇ ಸರ್, ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ರಾಜ್ ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ಓವರ್ ಆಲ್ ಸ್ಟೋರಿ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಸ್ಪೆನ್ಸ್, ತುಂಬ ಸಸ್ಪೆನ್ಸ್ ಆಗಿ. ಹೌದು, ಕನ್ನಡದಲ್ಲಿ ಈ ಥರ ಮೂವಿ ಬಂದು ತುಂಬ ದಿನ ಆಗಿತ್ತು. ಚೆನ್ನಾಗಿ ಬಂದಿದೆ ಮೂವಿ, ಚೆನ್ನಾಗಿ ಬಂದಿದೆ. ಎಲ್ಲ ಆಸಮ್ ಆಗಿದೆ. ಮೀನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಪ್ ಬರ್ತಾಯಿತ್ತು ಮೂವಿಗೆ. ಆಲ್ಮೋಸ್ಟ್ ಫಸ್ಟೇ ಹೈಪ್ ಬಂದಿರೋ ಮೂವೀಸ್ ಯಾವುದೂ ಅಷ್ಟು ಕ್ಲಿಕ್ ಆಗಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಚೆನ್ನಾಗಿದೆ. ಹೌದು, ಸೋಷಿಯಲ್ ಮೀಡಿಯಾ ರಿವ್ಯೂಸ್ ಮೇಲೆ ಸ್ಯಾಟಿಸ್ಫೈ ಆಯಿತು. ಫಸ್ಟ್ ವಾಚ್ ಮೂವಿ ನೋಡಿ, ಎಂಜಾಯ್ ಮಾಡಿ. ತುಂಬ ಇಷ್ಟ ಆಯಿತು ಮೂವಿ, ತುಂಬ ಚೆನ್ನಾಗಿತ್ತು. ಮತ್ತು ಆದಿ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು, ಕಾಮಿಡಿ ಟೈಪ್ ನೆಕ್ಸ್ಟ್ ಲೆವೆಲ್. BGM ಸೈಕಾಗಿತ್ತು. ಆದಿ ಅದು ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟೇಷನ್ ಅಂದರೆ ಯಾವಾಗಲೂ ಹೇಳ್ತಾರೆ ಮಲಯಾಳಂ ಮೂವೀಸ್ ಥರ, ದಿಸ್ ವಾಸ್ ನೆಕ್ಸ್ಟ್ ಲೆವೆಲ್ ಅಮೇಝಿಂಗ್. ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಇರುತ್ತೆ ಮೂವಿ, ಅಥವಾ ಏನೋ ಒಂದು ಈ ಥರ ಸ್ಟೋರಿ ಇರುತ್ತೆ ಅಂತ. ಬಟ್ ಚೆನ್ನಾಗಿತ್ತು. ಆ ಪಾಪು ಆ್ಯಕ್ಟಿಂಗು ಮತ್ತು ರಾಜ್ ಬಿ ಸರ್ ಅಫ್ಕೋರ್ಸ್ ಈಸ್ ಚೆನ್ನಾಗಿ ಮಾಡ್ತಾರೆ. ಈ ಥರ ಹೊಸ ಥರ ನೋಡಿ ಖುಷಿ ಆಯಿತು. ಇಲ್ಲ ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿ ಅಂತ ಏನು ಅನಿಸಲ್ಲ, ಮೇ ಬಿ 1 5 6 ಮೂವಿ ಆ ಥರ ಅನಿಸ್ತು. ಬಟ್ ನಮಗೆ ತುಂಬ ಇಂಪ್ರೆಷನ್ ಅರ್ಚನಾ ಅವ್ರ ಮ್ಯಾಮ್, ನಂಗೆ ಅವ್ರು ಇಷ್ಟ. ಇಲ್ಲಿ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಅದೆಲ್ಲರಿಗಿಂತ ಜಾಸ್ತಿ ಆದಿ ವಾಸ್ ನೆಕ್ಸ್ಟ್ ಲೆವೆಲ್. ಮತ್ತು ಕಾಮಿಡಿ ಟೈಮಿಂಗ್ಸ್ ತುಂಬ ಚೆನ್ನಾಗಿತ್ತು. ಬನ್ನಿ ಮೂವಿ ನೋಡಿ, ಕನ್ನಡ ಮೂವಿ, ಒಳ್ಳೆ ಕನ್ನಡ ಮೂವಿ. ನಾವು ಪ್ರಮೋಷನ್ ಇಷ್ಟೊಂದು ಅವಶ್ಯಕತೆನೇ ಇಲ್ಲ ಬೇರೆ ಮೂವಿ. ತುಂಬ ಚೆನ್ನಾಗಿದೆ ಮೂವಿ, ಬನ್ನಿ ನೋಡಿ ಅಂತ ಹೇಳ್ತೀವಿ.